ಸರ್ಕಾರ ಇಷ್ಟೆಲ್ಲ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನ ಚೆಲ್ಕೊಂಡು ಇರ್ಲಾರ್ದ ಇರುವೆಯನ್ನ ಬಿಟ್ಕೊಂಡ್ಬಿಟ್ಟು ಈಗ ಮಾನ್ಯ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ಕಾರವನ್ನ ಉರುಳಿಸುವಂತ ಎಲ್ಲ ತಂತ್ರಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಉರುಳಿಸೋಕೆ ಹುನ್ನಾರ ನಡೆದಿದೆಯಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಫೋಟಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೊಂಥರ ಅಫಿಡೇವಿಟ್ ಹಾಕೊಂಡಂಗಿದು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೆಡವೋಕೆ ಪ್ಲಾನ್ ನಡೆದಿದೆ. ಅವರೇ ಮಾಡ್ಕೊಳ್ಳೋ ಎಡವಟ್ಟಿನಿಂದ ಏನಾದರೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿಬಿಟ್ರೆ ಅವರೇ ಮಾಡಿದ್ರು ನೋಡಿ ಅಂತ ಹೇಳ್ಬೇಕಲ್ವಾ? ಅದಕ್ಕೆ ಮೊದಲೇನೆ ಆಂಟಿಸಿಪೇಟರಿ ಬೇಲ್ ಹಾಕೊಂಡು ಬಿಡೋದು. ನಿಮ್ಮಲ್ಲಿ ಏನೇ ಮನಸ್ತಾಪಗಳಿದ್ರೂ ಕೂಡ ಒಗ್ಗಟ್ಟಾಗಿರಬೇಕು. ಪ್ರಧಾನಿ ಮೋದಿ, ಅಮಿತ್ ಶಾ ನಮ್ಮ ಸರ್ಕಾರ ಬೀಳಿಸ್ತಾರೆ, ನೀವು ಹುಷಾರಾಗಿರಬೇಕು. ಸಿಎಂ ಡಿಸಿಎಂಗೆ ಖರ್ಗೆ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಗಾಂಧಿ ತನ್ನ ಪ್ರಾಣ ಕೊಟ್ಟು, ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ. ನೀವೇನು ಮಾಡಿರಿ ದೇಶಕ್ಕೆ? ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, CBI ತೊಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅನ್ನತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ, ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಕಾಂಗ್ರೆಸ್ ಮಾಡಿದ್ದನ್ನೇ ಈ ಬಿಜೆಪಿಯವರು ಮಾಡ್ತಾ ಇರೋದು. ಯಾಕೆ? ಇಂದಿರಾ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಸಲ ಸರ್ಕಾರಗಳನ್ನು ಕೆಡವಿಲ್ಲ? ಅದನ್ನು ಲೆಕ್ಕ ಕೊಟ್ಬಿಡ್ಲಿ ಮಾನ್ಯ ಖರ್ಗೆ ಸಾಹೇಬ್ರೆ. ಕೊಡಿ ಅದನ್ನು, ಎಷ್ಟು ಬಾರಿ ಇದೆ ಅಂಥೇಳಿ. ಸೆಂಚುರಿ ಬಾರಿಸಿಲ್ಲ ಅಷ್ಟೇ, 98 ಇರಬೇಕು ಅದು. ಸೆಂಚುರಿ ಬಾರಿಸೋಕ್ಕಾಗಿಲ್ಲ ಅದನ್ನು, ಅಥವಾ ದಾಖಲೆ ಆಗ್ಬಿಟ್ಟಿದೆಯೋ ಏನೋ. ರಾಷ್ಟ್ರಪತಿಗಳ ಆಡಳಿತನೂ ಹೇರಿಕೆ ಮಾಡಿಬಿಟ್ರೆ ಏನು ಸರ್, ಎಷ್ಟು ಚೆನ್ನಾಗಿ ಹೇಳ್ತೀರಾ. ಅಂದರೆ ಪ್ರಾಣ ಕೊಟ್ಟವ್ರು ಮಾತ್ರ ಈ ದೇಶದ ಐಕ್ಯತೆಗೋಸ್ಕರ, ಪ್ರಾಣ ಕೊಡದೇ ಇರೋರು ಯಾರೂ ಅಲ್ಲ. ಏನರಪ್ಪ